ಕೋಲಾರ ಜಿಲ್ಲಾ ಪೊಲೀಸ್ ನಾಗರಿಕ ಬಂದೂಕು ತರಬೇತಿ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಜನಸುದ್ದಿವಾಹಿನಿಯ ವ್ಯವಸ್ಥಾಪಕರಾದ ಸೈಯದ್ ಶೇಖ್ಲಾಲ್ ರವರಿಗೆ ಪ್ರಶಸ್ತಿ ಪ್ರದಾನ ನೀಡಿದರು ಹಾಗೂ ಸಮಾಜ ಸೇವಕರು ಗೊಲ್ಲಹಳ್ಳಿ ಪ್ರಭಾಕರ್ ರವರು ಮಾತನಾಡಿದರು. ಮತ್ತು ನಮ್ಮ ತರಬೇತಿಯ ಗುರುಗಳು ನಮ್ಮೆಲ್ಲರಿಗೂ ಕೂಡ 8 ದಿವಸಗಳಿಂದ ತರಬೇತಿಯನ್ನು ಕೊಟ್ಟು ನಮ್ಮನ್ನೆಲ್ಲ ಕೂಡ ಸುರಕ್ಷಿತವಾಗಿ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಮುಗಿಸಿರ್ತಕ್ಕಂಥ ನಮ್ಮ DYSP ಸಾಹೇಬರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರೇ, ಮತ್ತೋರ್ವರು DYSP ಸರ್ ಅವರೇ, ಮತ್ತು ನಮ್ಮ ತರಬೇತಿಯಲ್ಲಿ ಇನ್ನೊಬ್ಬ ಗುರುಗಳು ಆಗಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸರ್ಜಿ ಅವರೇ, ಮತ್ತೆ ಇನ್ನೊಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವರೇ, ಕ್ಷಮಿಸಿ ನಮ್ಮ ಹೆಸರುಗಳು ಗೊತ್ತಿರಲಿಲ್ಲ. ಮತ್ತು ಮುಖ್ಯವಾಗಿ ಬೆಳಗಿನ ಜಾವ ನಮಗೆ 6:30ಯಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ರನ್ನಿಂಗು ಮತ್ತೆ PT-ಯನ್ನು 6:30ಯಿಂದ ಸ್ಟಾರ್ಟ್ ಮಾಡಿ ನಮಗೆಲ್ಲ ತಿಳಿಸಿಕೊಟ್ಟಿರ್ತಕ್ಕಂಥ ಸಿದ್ದಾರೂಢ ಸರ್ ಅವರೇ, ಮತ್ತು ಗನ್ ಸ್ಮಿತ್ ಇಬ್ಬರು ನಮ್ಮ ಹವಾಲ್ದಾರಗಳೇ, ಎಲ್ಲ ನಮ್ಮ ತರಬೇತಿ ಮುಖ್ಯ ಗುರುಗಳು ಆಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ, ಮತ್ತು ಮುಖ್ಯವಾಗಿ ತಾವು ಏನು 26ನೇ ಸಾಲಿನ ಈ ತರಬೇತಿಯನ್ನು ಪಡೆಯಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಸಹೋದ್ಯೋಗಿಗಳೇ, ಮುಖ್ಯವಾಗಿ ನನಗೆ ಸರ್ ನಮ್ಮ ಲೈಫನ್ನು ಮತ್ತೊಂದು ಲೈಫಿಗೆ ಚೇಂಜ್ ಮಾಡಿದ್ದೀರ ನೀವು. ಈ ಘನ ಸರ್ಕಾರಗಳು ಮತ್ತು ಏನು ಈ ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮವನ್ನು ಏನು ನಾಗರಿಕರಿಗಾಗಿ ಏನು ಹಮ್ಮಿಕೊಂಡಿದೆಯೋ ನಮ್ಮ ಲೈಫ್ನ ಸ್ಟೈಲೇ ಚೇಂಜ್ ಮಾಡಿದ್ದೀರಾ ಸರ್. ಎಕ್ಸಾಂಪಲ್ ನಂದೇ ಸರ್, ನಾನು ಬೆಳಗ್ಗೆ 8-9 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ದೆ. ಈಗ ನನ್ನ ಸ್ಟೈಲು ಬೆಳಗಿನ ಜಾವ 5:30ಗೆ ಎದ್ದು ವಾಕಿಂಗ್ ಹೋಗೋ ಥರ ಮಾಡಿದ್ದೀರಾ ಸರ್. ನನಗೆ ಏನೋ ಕಾಟಾಚಾರಕ್ಕೆ ಹೋಗಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೆ. ಇವಾಗ ನಾನು ಸರ್ ಅವರು ಕಳಿಸಿರೋದ್ರಿಂದ ಬೆಳಗ್ಗೆ 5:30ಗೆ ಹೋಗಿ 1 ಅವರ್ ಜಾಗಿಂಗ್ ಮಾಡಿ PT ಮಾಡಿ ತುಂಬ ಬೆವರು ಬರೋವರೆಗೂ ಕೂಡ ನನ್ನ ಮೈಕಟ್ಟನ್ನು ಸದೃಢ ಮಾಡ್ಕೊಳ್ಳೋಕ್ಕೆ ಮತ್ತು ನಮ್ಮ ಆತ್ಮರಕ್ಷಣೆಗಾಗಿ ಮತ್ತು ಯಾರು ಕ್ರಾಪ್ ಪ್ರೊಟೆಕ್ಷನ್ಗಾಗಿ ಏನೇ ತಾವೆಲ್ಲ ಬಂದಿದ್ದೀರೋ ನಿಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಆಫೀಸಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ತಾವೆಲ್ಲ ಏನು ಬಯಸಿ ಬಂದಿದ್ದೀರೋ, ಈಗಾಗಲೇ ನಮ್ಮ ಮಂಜುನಾಥ್ ಸಾರು ಸುಮಾರು ಸತಿ ನಮ್ಮ ಟ್ರೈನಿಂಗಲ್ಲಿ ಹೇಳಿದ್ದಾರೆ, ಬಂದೂಕನ್ನು ಸುಖ ಸುಮ್ಮನೆ ಸ್ಟೈಲ್ಗಾಗಿ ಓಡಾಟವನ್ನು ಇಟ್ಕೋಬೇಡಿ. ಅದನ್ನು 2 ನಿಮಿಷನ ಸುಮಾರು ಜನ ಮಾತಾಡೋರಿದ್ದಾರೆ, ನನಗೆ 2 ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ. ಮತ್ತೊಂದು ಸತಿ ನಾ ಎಲ್ಲ ಸಿಬ್ಬಂದಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಕನಿಕಾ ಮೇಡಮ್ ಅವರಿಗೆ ಎಸ್ಪೆಷಲಿ ನಾವು ಆಹ್ವಾನ ಕೊಡಕ್ಕೆ ಹೋದಾಗ ಮೇಡಮ್ ಅವರು ಎಷ್ಟು ಸದೃಢದಿಂದ ಎಷ್ಟು ವಿನಂತಿಯಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಬಂದು ಯಶಸ್ವಿ ಮಾಡಿದ್ದಕ್ಕೆ ಮೇಡಮ್ ಅವ್ರಿಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.